ಹೊನ್ನಾವರ ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಪತ್ರಕರ್ತರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿ ವಿಭಾಗದಿಂದ ಕಿಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೊನ್ನಾವರ ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಪತ್ರಕರ್ತರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿ ವಿಭಾಗದಿಂದ ಹಮ್ಮಿಕೊಂಡ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಹಾನರೇಬಲ್ ಅಡ್ವೈಸರ್ ಆದ ಜಿಯು ಭಟ್ಟರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಜಿಯು ಭಟ್ಟರು, ಯೋಜನೆಯು ಹಿಂದಿನಿಂದಲೂ ಪತ್ರಕರ್ತರೊಂದಿಗೆ ಒಡನಾಟವಿದ್ದು ಯೋಜನೆಯ ಹಲವು ಕಾರ್ಯಕ್ರಮಗಳು ಮಾಧ್ಯಮದಲ್ಲಿ ವರದಿಯಾಗಿದೆ. ರಚನಾತ್ಮಕ ಪತ್ರಿಕೋದ್ಯಮದ ಅಂಗವಾಗಿ ನಿರಂತರ ಪ್ರಗತಿ ಪತ್ರಿಕೆಯ ಮೂಲಕ ದೊಡ್ಡ ಸಂಚಲನ ಮೂಡಿಸುತ್ತಿದೆ ಎಂದು ಯೋಜನೆಯ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಬೇಡಿಕೆ ಇದೆ, ಮಹೇಶ್ ಸರ್ ಮುಖಾಂತರ ಪತ್ರಕರ್ತರ ಮುಖಾಂತರ ನಾಳೆ ಸುದ್ದಿಯಲ್ಲಿ ನನ್ನ ಪತ್ರಿಕೆಗೂ ಇದನ್ನು ಹೆಡ್ಡಿಂಗ್ ಮಾಡುವನು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚಟುವಟಿಕೆಗಳ ಮಾಹಿತಿ ಕೇಂದ್ರವನ್ನು ನಮಗೆ ಬೇಕು ಅನ್ನುವಂಥದ್ದು. ಯಾಕೆಂದರೆ ಪತ್ರಿಕೆಗಳ ಕಾಲ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಜೊತೆಗೆ ಟಿವಿ ಚಾನೆಲ್ಗಳು, ಹಾಗೆ ವಾಟ್ಸಾಪ್, ಫೇಸ್ಬುಕ್ಗಳ ಮಾಧ್ಯಮಗಳು, ಹೀಗೆ ಬಹಳ ರೀತಿಯಲ್ಲಿ ಮಾಧ್ಯಮ ಕ್ಷೇತ್ರ ಹರಡಿಕೊಂಡಿದೆ. ಪತ್ರಿಕೆಗಳೆಲ್ಲ ಎಡಿಷನ್ಗಳನ್ನು ಮಾಡಿಕೊಂಡಿದ್ದಾವೆ. ಒಂದು ಕಡೆ ಸುದ್ದಿ ಇನ್ನೊಂದು ಕಡೆ ಬರೋದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಸುದ್ದಿ ದಕ್ಷಿಣ ಕನ್ನಡಕ್ಕೆ ಬರೋದಿಲ್ಲ, ದಕ್ಷಿಣ ಕನ್ನಡ ಸುದ್ದಿ ಶಿವಮೊಗ್ಗಕ್ಕೆ ಬರೋದಿಲ್ಲ. ಹೀಗೆ ಬೇರೆ ಬೇರೆ ಎಡಿಷನ್ಗಳಾಗಿರೋದ್ರಿಂದ ಇಡೀ ರಾಜ್ಯ ಮಟ್ಟದ ಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ಯೋಜನೆ ಅಥವಾ ಧರ್ಮಸ್ಥಳದ ಚಟುವಟಿಕೆಗಳು ಇವತ್ತು ರಾಜ್ಯ ಪೂರ ವಿಸ್ತರಿಸಿದೆ. ಬೆಂಗಳೂರು ನಗರವನ್ನು ಹೊರತುಪಡಿಸಿ ಇಡೀ ರಾಜ್ಯ ತುಂಬ ಧರ್ಮಸ್ಥಳ ಯೋಜನೆ ಚಟುವಟಿಕೆಗಳಿದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅಷ್ಟೇ, ಎಲ್ಲ ತಾಲೂಕುಗಳಲ್ಲಿ ಅದರ ವಿವರ ಇದೆ, ಯಾವ್ಯಾವ ಯೋಜನೆಗಳಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ತುಂಬ ಒಂದು ಉತ್ತಮವಾದಂಥ ಲೇಖನವನ್ನು ನಾವು ಮಾಡಬಹುದು. ಈ ಎಲ್ಲ ಮಾಹಿತಿ ಎಲ್ಲ ಪತ್ರಕರ್ತರಿಗೆ ಸಿಗೋ ರೀತಿ ಒಂದು ಆಗಬೇಕು ಅಂತ ನಾನು ಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನು ಕೇಳ್ಕೊಳ್ತೇನೆ. ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹೇಶ್ ಎಂಡಿ ಮಾತನಾಡಿ, ಯೋಜನೆಯ ಕಾರ್ಯಕ್ರಮ ಜನತೆಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಾ ಬಂದಿದ್ದಾರೆ. ಯೋಜನೆಯ ಜನಪರ ಕಾರ್ಯಕ್ರಮಗಳು ಜನರ ಬದುಕಿಗೆ ದಾರಿದೀಪವಾಗಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ವೀರೇಂದ್ರ ಹೆಗಡೆ ಧರ್ಮಸ್ಥಳದಿಂದ ಗ್ರಾಮಾಭಿವೃದ್ಧಿ ಯೋಜನೆಯ ಬೇರೆ ಬೇರೆ ಕಾರ್ಯಕ್ರಮವನ್ನು ಪತ್ರಿಕೆಯಲ್ಲಿ ಉಚಿತವಾಗಿ ಭಾರಿ ಪ್ರೀತಿಯಿಂದ ಜನರಿಗೆ ವಿತರಿಸಿ ಹೆಚ್ಚು ಪ್ರಚಾರವನ್ನು ಕೊಟ್ಟು ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬಿಂಬಿತವಾಗಿದೆ. ಇದರ ಪಾಲಿನಲ್ಲಿ ನಮ್ಮ ಪತ್ರಿಕೋದ್ಯಮ ಬಂಧುಗಳದ್ದು ತುಂಬಾ ಸಹಕಾರ ಇದೆ. ಯಾಕಂದ್ರೆ ಕಾರ್ಯಕ್ರಮವನ್ನು ಯಾವುದೇ ಯೋಜನೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ಅದನ್ನು ಸಕಾಲಿಕವಾಗಿ ಪತ್ರಿಕೋದ್ಯಮದಲ್ಲಿ ವಿತರಿಸಿ ಪ್ರಚಾರ ಮಾಡಿಕೊಂಡು ಯಶಸ್ವಿಗೆ ಕಾರಣಕರ್ತರಾದವರು. ಆ ಉದ್ದೇಶದಿಂದ ಕ್ಷೇತ್ರದಿಂದ ಧರ್ಮಾಧಿಕಾರಿಯವರು ನಮಗೆ ಪತ್ರಕರ್ತರನ್ನೆಲ್ಲ ಕರೆದು ಅವರಿಗೆ ಒಂದು ಸಿರಿ ಕಿಟ್ ಅನ್ನು ಕೊಟ್ಟು ಅಭಿನಂದಿಸಬೇಕು ಅಂತ ಹೇಳಿ ನಮಗೆ ಆದೇಶ ಮಾಡಿದ್ದಾರೆ. ಆ ಒಂದು ಆದೇಶದ ಪ್ರಕಾರ ಇವತ್ತು ತಮ್ಮೆಲ್ಲರನ್ನು ಇಲ್ಲಿ ತುಂಬಾ ಕೆಲಸದ ಒತ್ತಡದಿಂದಲೂ ನೀವು ಇಲ್ಲಿ ಆಗಮಿಸಿದ್ದೀರಾ. ನಮಗೆ ತುಂಬಾ ಸಂತೋಷ. ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ನೀವು ಸಹಕಾರ ನೀಡುತ್ತೀರಿ. ಇನ್ನು ಮುಂದೆಯೂ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಇದೇನು ದೊಡ್ಡ ಇದು. ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆಯು ಜನಪರ ಕಾರ್ಯಕ್ರಮದ ಮೂಲಕ ಜನಸಾಮಾನ್ಯರಲ್ಲಿ ಶಾಶ್ವತವಾಗಿ ಉಳಿಯಲು ಪೂಜ್ಯ ದಂಪತಿಗಳು ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಪತ್ರಕರ್ತರಿಗೆ ನೀಡಿದ ಕಿಟ್ ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತೇವೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಹಿರಿ ಕಿಟ್ ವಿತರಿಸುವ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಈ ಕ್ಷೇತ್ರದಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಂಥ ಶ್ರೀ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಮತ್ತೆ ಡಾಕ್ಟರ್ ಹೇಮಾವತಿ ಹೆಗಡೆಯವರು ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪತ್ರಕರ್ತರಿಗೆ ಒಂದು ಗೌರವಿಸಬೇಕು, ಆ ಮೂಲಕ ಕ್ಷೇತ್ರದ ಕಾರ್ಯಕ್ರಮಗಳನ್ನು ವಿತರಿಸುವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಹೇಳಿದ ಒಂದು ಉದ್ದೇಶದಿಂದ ಅವರು ನಮ್ಮನ್ನು ಗೌರವಿಸುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಅವರು ಕೊಟ್ಟಂತಹ ಕಿಟ್ಟು ಶ್ರೀದೇವರ ಪ್ರಸಾದ ಎಂದು ಎಲ್ಲರೂ ಸ್ವೀಕರಿಸ್ತಾ ಇದ್ದೇವೆ. ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕಾರ್ಯದರ್ಶಿ ವಿಶ್ವನಾಥ ಸಾಲ್ಕೋಡ್ ಮಾತನಾಡಿ, ಯೋಜನೆಯ ಸಂಪೂರ್ಣ ಸುರಕ್ಷಾ, ಸುಜ್ಞಾನ ನಿಧಿ, ಶಿಷ್ಯ ವೇತನ, ಜನಮಂಗಲ ಕಾರ್ಯಕ್ರಮ, ಜ್ಞಾನ ದೀಪ, ಶಿಕ್ಷಕರ ನೇಮಕದ ಹಲವು ಕಾರ್ಯ ಮಾದರಿಯಾಗಿದೆ ಎಂದರು.
ಇದ್ದಾರೆ, ಹಿರಿಯ ಪತ್ರಕರ್ತರಂತ ಜೀವಪಡಿಸ್ತಾರೆ ಸತೀಶ್ ಕಾಂಡೇನವರು. ಬಹುಶಃ ಯೋಜನೆಯ ಪ್ರತಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನಾನು ಮತ್ತು ಯೋಜನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುವುದರಿಂದ ಯೋಜನೆಯ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆದರೆ ಸಮಯ ಅವಕಾಶ ಇವತ್ತು ನಮಗೆ, ನಾವು ಮತ್ತೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪೂರ್ವದಲ್ಲಿ ನಾವು ಇಲ್ಲಿ ಹೋಗಿ ಬರಬಾರದು ಅಂತ ಉದ್ದೇಶದಿಂದ ನಾವು ಬಂದಿವಿ. ಯೋಜನೆಯ ಪ್ರತಿ ಕಾರ್ಯಕ್ರಮಕ್ಕಿಂತ ನಾವು ಮುಖ್ಯವಾಗಿ ನಾವು ಮಾಶಾಸನ ಹಾಗೂ ಸುಜ್ಞಾನ ನಿಧಿ ಶಿಷ್ಯವೇತನ ಮತ್ತು ಜ್ಞಾನದೀಪ ಶಿಕ್ಷಕರ ಅಂತ ಕಾರ್ಯಕ್ರಮದಲ್ಲಿ ಸರ್ಕಾರವು ಕೂಡ ಸರ್ಕಾರಕ್ಕೆ ಮಾರ್ಗದರ್ಶನ ರೀತಿಯಲ್ಲಿ ಯೋಜನೆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ. ಹಾಗೂ ತಾಲೂಕಾ ಮಟ್ಟದ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ನೀವು ಕಳಿಸಿದಂಥ ವರದಿ ಹಾಗೂ ನಿಮ್ಮ ಕಾರ್ಯಕ್ರಮ ನಾವು ಬಂದು ಭಾಗವಹಿಸಲು ಸವಿ ನೆನಪಿಗಾಗಿ ಇಂದು ಪೂಜ್ಯರು ಒಂದು ಕಿಟ್ ಅನ್ನು ಕೊಟ್ಟಿದ್ದಾರೆ. ಈ ಕಿಟ್ ನಾವು ಸಂತೋಷದಿಂದ ಸ್ವೀಕರಿಸ್ತೇವೆ ಹಾಗೂ ಯೋಜನೆಯ ಎಲ್ಲ ಕಾರ್ಯಕ್ರಮ ಮುಂದಿನ ದಿನದಲ್ಲೂ ಕೂಡ ಸಹಕಾರ ನೀಡುತ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಯೋಜನಾಧಿಕಾರಿ ವಾಸಂತಿ ಅಮೀನ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿನಯ ಶೆಟ್ಟಿ, ಲೆಕ್ಕ ಪರಿಶೋಧಕರಾದ ಗೋಪಾಲ್, ಮೇಲ್ವಿಚಾರಕರಾದ ಚಂದ್ರಬಾಗಿ ಹಾಗೂ ಕಚೇರಿ ಸಿಬ್ಬಂದಿಗಳು ಹೊನ್ನಾವರ ಪತ್ರಕರ್ತರು ಇದ್ದರು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.